ಇವತ್ತು ನಮ್ಮ ಮನೆಗೊಂದು ಸ್ಪೆಷಲ್ ಆದಂತಹ ಬುತ್ತಿ ಬಂದಿದೆ. ಇದನ್ನ ಯಾರು ಕಳ್ಸಿರೋದು ಅಂತಂದ್ರೆ, ನಮ್ಮ ಯಜಮಾನ್ರು ಫ್ರೆಂಡ್ ಮನೆಯವ್ರು ಕಳ್ಸಿದ್ದಾರೆ. ಏನೇನ್ ಕಳ್ಸಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಕರಿಬೇವು ಕಳ್ಸಿದ್ದಾರೆ, ಹಸಿ ಕರಿಬೇವು. ಅದಾದ್ಮೇಲೆ ಜೋಳದ ರೊಟ್ಟಿ ಕಳ್ಸಿದ್ದಾರೆ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಜೋಳದ ರೊಟ್ಟಿ ಜಾಸ್ತಿ ತಿಂತೀವಿ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ನಮ್ಗೆ ಟೈಮ್ ಯಾವ 3 ಹೊತ್ತು ಊಟದಲ್ಲಿ ನಮ್ಗೆ ಜೋಳದ ರೊಟ್ಟಿನೇ ಬೇಕಾಗತ್ತೆ. ಹಂಗಾಗಿ ಜೋಳದ ರೊಟ್ಟಿ ಕಳ್ಸಿದ್ದಾರೆ. ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ಪುಟಾಣಿ ಪುಡಿ ಅಂತೇಳಿ ಇದು ಅಥವಾ ಕಡ್ಲೆ ಪುಡಿ ಅಂತಾನೂ ಕರಿತೀವಿ ಇದನ್ನ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಹಸಿರು ಮೆಣಸಿನಕಾಯಿ ಚಟ್ನಿ. ಇದು ತುಂಬಾ ಚೆನ್ನಾಗಿತ್ತು. ನನ್ಗೆ ಈಗ್ಲೂ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಇದು ಬಂದ್ಬಿಟ್ಟು ನಮ್ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇದನ್ನ ಶೇಂಗಾ ಪುಡಿ ಅಂತ ತುಂಬಾ ಚೆನ್ನಾಗಿತ್ತು. ಹೈಲೈಟ್ ಅಂತಾನೆ ಹೇಳ್ಬೋದು. ಅಷ್ಟು ಸೂಪರ್ ಆಗಿ ಮಾಡಿದ್ರು ಅವ್ರು. ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲ ತರದ ಅಡುಗೆ ಕೂಡ ಬಹಳಷ್ಟು ಚೆನ್ನಾಗಿ ಮಾಡಿ ಕಳ್ಸಿದ್ದಾರೆ. ಅದಾದ್ಮೇಲೆ ಇದನ್ನ ಎಣ್ಗಾಯಿ ಪಲ್ಯ ಅಂದ್ರೆ ಬದನೆಕಾಯಿ ಎಣ್ಗಾಯಿ ಪಲ್ಯ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟು ಸೂಪರ್ ಆಗಿತ್ತು. ನಮ್ಗೆ ಎಲ್ಲ ತರದ ಅಡ್ಗೆನೂ ತುಂಬಾ ಇಷ್ಟ ಆಯ್ತು. ಇಷ್ಟೆಲ್ಲ ಕಾಳಜಿ, ಪ್ರೀತಿಯಿಂದ ಕಳ್ಸಿದ್ದಾರೆ. ಇದು ಬಂದ್ಬಿಟ್ಟು ಇದು ಖಾರದ ಪುಡಿಯಿಂದ ಮಾಡ್ತಾರೆ. ಇದಕ್ಕೆ ಕೆಂಪು ಚಟ್ನಿ ಅಂತಾನೂ ಕರಿತೀವಿ. ಈ ಇದನ್ನ ಬಿಸಿ ಅನ್ನಕ್ಕೆ ಅಥವಾ ಬಿಸಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಕೆಂಪು ಮೆಣಸಿನಕಾಯಿಯಿಂದ ಮಾಡ್ತಾರೆ. ಇದು ಕೂಡ ರೊಟ್ಟಿ, ಅನ್ನದ ಜೊತೆ ತುಪ್ಪ ಹಾಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಕರ್ಜಿಕಾಯಿ ಅಂತ ಹೇಳ್ತೀವಿ. ಇದು ಒಂಥರ ಸ್ವೀಟು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.